ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಕಿತ್ರ ಮೇನ್ ಕಳಸ ಸ್ಥಾಪನೆ ಇಂಪಾರ್ಟೆಂಟ್ ಆಗ್ತದೆ ರೀ. ಐನು ಹಬ್ಬ ಮುಗಿತ್ರಿ, ಅಪ್ಲೋಡ್ ಮಾಡೋದು ಲೇಟ್ ಆಗೈತಿ, ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ಯೂಸ್ ಆಕತಿ, ಸೇವ್ ಮಾಡಿ ಇಟ್ಕೋರಿ. ಸೊ ಫಸ್ಟ್ ನಾವೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು, ಅದು ಪಾದಗಟ್ಟಿ ಮಾಡ್ಕೋಬೇಕು, ಅಕ್ಕಿ ಹಾಕಿ ಅದ್ರ ಮೇಲೆ ಓಮ ಸ್ವಸ್ತಿಕ ಏನಾರೇ ಬರೀಬಹುದು. ಆಮೇಲೆ ಎರಡು ಎಲೆ ಇಡಬೇಕ್ರಿ, ಅಂದ್ರೆ ದೇವಿದ ಪಾದನ್ ರೀಪ್ರೆಸೆಂಟ್ ಮಾಡ್ತೈತಿ. ನಂತರ ಅದ್ರ ಮೇಲೆ ಕಳಸ ಇಡಬೇಕು. ಕಳಸಕ್ಕೆ ಎರಡು ಎಳೆ ಅಥವಾ ನಿಮ್ಗೆ ಹೆಂಗೆ ಆಗ್ತೈತಿಲ್ಲ ಅಷ್ಟು ದಾರ ಕಟ್ಕೋಬೇಕ್ರಿ. ಅದ ನರಮಂಡಲ ಕ್ರಿಯೇಟ್ ಆಗ್ತೈತಿ ದೇವಿದ. ನಂತರ ಕಳಸದೊಳಗೆ ನೀರು ಇರ್ತೈತಿಲ್ಲ, ಅದು ನಮ್ದು ಲೈಕ್ ರಕ್ತ ದ್ರವ ರೀಪ್ರೆಸೆಂಟ್ ಮಾಡ್ತೈತಿ. ಅದ್ರೊಳಗೆ ಸ್ವಲ್ಪ ಕುಕ್ಮ ಅರಿಶಿನ ಆ್ಯಂಡ್ ಕಾಯಿನ್ ಕಂಪಲ್ಸರಿ ಹಾಕಬೇಕು. ನಿಮ್ಮ ಕಡೆ ಬೆಳ್ಳಿದ ಕಾಯಿನ್ ಇತ್ತಂದ್ರೆ ಹಾಕ್ರಿ, ಇಲ್ಪ ಅಂದ್ರೆ ನಾರ್ಮಲ್ ಕಾಯಿನ್ ಆದ್ರೂ ಓಕೆ. ಇದು ನಮ್ದು ಬೋನ್ಸ್ ಅಂದ್ರೆ ಎಲುಬನ್ ರೀಪ್ರೆಸೆಂಟ್ ಮಾಡ್ತೈತಿ. ನಂತರ ನಮ್ಮ ಕೆಪಾಸಿಟಿ ತಕ್ಕಂಗೆ ಡೆಕೋರೇಷನ್ ಆಮೇಲೆ ಸಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೋಬಹುದ್ರಿ. ಆ್ಯಂಡ್ ಕೈ ಏನೈತ್ಲ ಯಾವಾಗಲೂ ನಾವು ಮಾವಿನ ಎಲೆದ ಎರಡು ಮಾತ್ರ ಎಲೆ ಹಾಕ್ಬೇಕಂತ, ಬಿಕಾಸ್ ದೇವಿ ಎರಡು ಕೈ ಇದ್ದಾಗ ಶಾಂತ ಇರ್ತಾಳ ಅಂತ ಹೇಳಿ ಹಿಂಗಂತಾರ. ಆ್ಯಂಡ್ ಮಲ್ಟಿಪಲ್ ಕೈ ಇದ್ದಾಗ ರೌದ್ರ ರೂಪನಾಗ ಇರ್ತಾಳ. ಸೊ ಆದಷ್ಟ ಕೈನ ಎರಡು ಅಂದ್ರೆ ಎಲಿ ಎರಡ ಇಡ್ರಿ. ಅದ್ರ ಮೇಲೆ ತೆಂಗಿನಕಾಯಿ ಇಡಬೇಕು. ತೆಂಗಿನಕಾಯಿ ದೇವಿ ಮುಖಾನ್ ರೀಪ್ರೆಸೆಂಟ್ ಮಾಡ್ತೈತಿ. ಇಫ್ ಸಪೋಸ್ ನಿಮ್ಮ ಮನೆಯೊಳಗೆ ಮುಕುತಿ ಇದ್ರು ಅದನ್ನು ಆ್ಯಡ್ ಆನ್ ಮಾಡ್ಬೋದ್ರಿ.